ಎಲ್ಲರಿಗೂ ಇವತ್ತು ನಾನು ದ ಮೋಸ್ಟ್ ಪವರ್ಫುಲ್ ಟೆಂಪಲ್ ಚಟ್ನಪಾಳ್ಯದ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನ ನಮಗೆ ಚಿಕ್ಕಮಂಗ್ಳೂರು ಹತ್ರ ಇರೋ ಸಕ್ರಾಯಪಟ್ಟಣ ಎಂಬ ಊರಿನಲ್ಲಿ ನೆಲೆಸಿದೆ. ಸೊ ಈ ದೇವಸ್ಥಾನ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಓಪನ್ ಇರುತ್ತೆ. ಈ ದೇವಸ್ಥಾನ ಜಾಸ್ತಿ ವೈರಲ್ ಇಲ್ದಿರ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ, ಬಟ್ ಚಿಕ್ಕಮಂಗ್ಳೂರು ಅಕ್ಕಪಕ್ಕ ಜಿಲ್ಲೆ ಊರಿನ ಜನಕ್ಕೆ ಗೊತ್ತಿರುತ್ತೆ ಈ ತಾಯಿಯ ವಿಶೇಷತೆ ಮತ್ತು ಇಲ್ಲಿ ನಡೆಯುವ ಪವಾಡಗಳು. ಸೊ ಇವ್ರು ನಮ್ಮ ಮನೆ ದೇವರು ಸಹ ಹೌದು. ಸೊ ನಾವು ಇಲ್ಲಿ ಬಂದಿದ ತಕ್ಷಣ ಫಸ್ಟು ಮಡ್ಲಕ್ಕಿಯನ್ನು ಕೊಡ್ತೀವಿ. ಬೇರೆಯವರು ಬಂದು ಹಣ್ಣು ಕಾಯಿ ಸಮೇತ ಮಾಡಿಸ್ತಾರೆ. ಮಡ್ಲಕ್ಕಿ ಕೊಟ್ಟು ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಕೇಳಿಕೊಂಡ್ರೆ ತಾಯಿ ಹೂವಿನ ಮೂಲಕ ಅದು ಆಗುತ್ತೋ ಇಲ್ವೋ ಅಂತ ತಿಳಿಸ್ಕೊಡ್ತಾರೆ. ಆಗುತ್ತೆ ಅಂದರೆ ಪೂಜಾರಿಗಳು ಅಪ್ಪಣೆ ಅಂತ ಹೇಳ್ತಾರೆ, ಇಲ್ಲಾಂದರೆ ಅಡ್ಡಿ ಅಂತ ಹೇಳ್ತಾರೆ. ಆಗುತ್ತೆ ಅಂತ ಕೈ ಕೊಟ್ಟರೆ ಖಂಡಿತವಾಗ್ಲೂ ನಾವು ಅಂದ್ಕೊಂಡಿರೋದನ್ನು ಮಾಡಿಸ್ಕೊಟ್ಟೇ ಕೊಡ್ತಾರೆ ಈ ತಾಯಿ. ಆಗಲ್ಲ ಅಂದರೆ ನಿಜಕ್ಕೂ ಕಷ್ಟನೇ ಆಗುತ್ತೆ, ಅದನ್ನು ನಾವು ಮರ್ತೇ ಬಿಡಬೇಕು ಅಂತಲೂ ಅನಿಸುತ್ತೆ. ನಾನು ಈ ದೇವಸ್ಥಾನಕ್ಕೆ 7 ವರ್ಷದಿಂದ ಬರ್ತಿದ್ದೀನಿ. ಇದು ನಮ್ಮ ಹಸ್ಬೆಂಡ್ ಅವರ ಮನೆ ದೇವರು. ಬಟ್ ಈಗ ಆ ತಾಯಿ ನನ್ನ ಸೊಸೆ ಅಂತ ಒಪ್ಕೊಂಡು 7 ವರ್ಷ ಆಗ್ತಾ ಬರ್ತಿದೆ. ಏನೇ ಕಷ್ಟ ಇದ್ದರೂ ನನ್ನ ಕೈ ಯಾವತ್ತೂ ಹಿಡ್ತಿದ್ದಾಳೆ, ಇಲ್ಲಿ ತನಕ ಬಂದು ನಿಲ್ಲಿಸಿದ್ದಾಳೆ. ಸೊ ಈ ತಾಯಿನ ನೆನೆಸ್ಕೊಂಡ್ರೆ ನನಗೆ ಮೈ ರೋಮಾಂಚನ ಆಗುತ್ತೆ. 3 ತಿಂಗಳಿಗೊಂದ್ಸತಿ ನಾನಂತೂ ಈ ದೇವಸ್ಥಾನಕ್ಕೆ ಬಂದೇ ಬರ್ತೀನಿ. ಬಂದಿಲ್ಲ ಅಂದರೆ ಕೋಲ್ ಇಟ್ಕೊಂಡು ಕನಸಲ್ಲಿ ನೀನು ಬಾ, ನೀನು ಬಂದಿಲ್ವಲ್ಲ ಅಂತ ನೆನಪು ಮಾಡ್ತಾಳೆ. ಇಲ್ಲಿ ಬರೋ ಜನರಿಗೆ ಉಳ್ಕೊಳ್ಳೋಕ್ಕೆ ರೂಮಿನ ವ್ಯವಸ್ಥೆ ಇರುತ್ತೆ. ಈಗ ನೋಡ್ತಿರ್ಬೋದು ನೀವು, ತುಂಬ ಸ್ಪೇಷಿಯಸ್ ಜಾಗ, ಅಡುಗೆ ಮಾಡ್ಕೊಳ್ಳೋಕೆ ಸಮೇತನೂ ನಮಗೆ ಈ ಥರ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಫ್ಯಾಮ್ಲೀಸ್ ಬಂದು ಎಂಜಾಯ್ ಮಾಡಿಕೊಂಡು ಭಕ್ತಿಯಿಂದ ಇದ್ದು ತಿಂದು ಹೋಗ್ಬೋದು. ಇಲ್ಲಿ ಅಡುಗೆ ಅಂದ ತಕ್ಷಣ ಅಯ್ಯೋ ಅಡುಗೆ ಸಾಮಾನೆಲ್ಲ ಸಿಗುತ್ತಾ ಅನ್ನೋರಿಗೆ ಖಂಡಿತ ಸಿಗುತ್ತೆ. ಚಾಕುವಿಂದ ಹಿಡಿದು ದೊಡ್ಡ ದೊಡ್ಡ ಪಾತ್ರೆ ಸಾಮಾನೆಲ್ಲ ಸಿಗುತ್ತೆ. ಮತ್ತು ಮಸಾಲ ರುಬ್ಕೊಳ್ಳೋಕ್ಕೆ ಈ ಥರ ಚಿಕ್ಕ ಪುಟ್ಟ ಅಂಗಡಿಗಳು ಅಲ್ಲಿರುತ್ತೆ. ಈ ಥರ ರೂಮಲ್ಲಿ ಫ್ಯಾಮ್ಲೀಸ್ ಎಲ್ಲ ಕೂತು ತರಕಾರಿ ಕಟ್ ಮಾಡ್ತಿರ್ತಾರೆ, ಏನೋ ಕತೆಗಳು ಹೇಳ್ಕೊತಿರ್ತಾರೆ. ಚೆನ್ನಾಗಿ ಪಾಸಿಟಿವಿಟಿಯಿಂದ ನಿಜವಾಗ್ಲೂ ಎಷ್ಟು ಜಾಯಬಲ್ ಮೂಮೆಂಟ್ಸ್ ಅಂತ ಹೇಳ್ತೀರಾ. ನನ್ನ ಗಂಡ ಅಂತೂ ಖುಷಿಯಾಗಿ ಇವತ್ತು ಅಡುಗೆ ಮಾಡ್ತಿದ್ರು, ನಾನೇ ತಾಯಿಗೆ ಅಡುಗೆ ಮಾಡಿ ಬಡಿಸ್ತೀನಿ ಅಂತ. ಸೊ ಈ ಥರ ಅಡುಗೆ ಮಾಡಿ ನಾವು ತಟ್ಟೆಗೆ ಹಾಕ್ತೀವಿ ದೇವ್ರ ನೈವೇದ್ಯಕ್ಕೆ. ಇಲ್ಲಿ ಮೇನಾಗಿ ನಾನ್ ವೆಜ್ನೇ ದೇವ್ರ ನೈವೇದ್ಯಕ್ಕೆ ಕೊಡ್ತಾರೆ. ಇದು ಆಗಿನ ಕಾಲದಿಂದನೂ ರೂಢಿ ಮಾಡ್ಕೊಂಬಂದಿರೋದು. ಅದನ್ನು ನಾವು ರೆಸ್ಪೆಕ್ಟ್ ಮಾಡಿ ಅದನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನನಗೆ ಪರ್ಸ್ನಲಿ ಹೆಂಗೆ ಫೀಲ್ ಆಗುತ್ತೆ ಅಂದರೆ, ಹೇಗೆ ನಾವು ಮದುವೆ ಆಗಿ ಹೋದರೆ ತವರಲ್ಲಿ ತಾಯಿ ಕಾಯ್ತಿರ್ತಾಳೋ ಹಾಗೆ ಇಲ್ಲಿ ದೇವರು ಸಮೇತ ಕಾಯ್ತಿರ್ತಾಳೆ. ಅಯ್ಯೋ ನನ್ನ ಮಕ್ಕಳು ಬರಲಿ, ನೆಮ್ಮದಿಯಾಗಿ ತಿಂದು ನನ್ನ ನೋಡಿ ನನ್ನ ಜೊತೆ ಇದ್ದು ಹೋಗಲಿ ಅನ್ನೋ ಫೀಲಿಂಗು. ಆ ಅಮ್ಮ ನಮ್ಮನ್ನು ಅಪ್ಕೊಂಡು ತಪ್ಕೊಂಡು ಮುದ್ದಾಡ್ತಾಳೆ ಅನ್ನೋ ಥರ ಅನಿಸುತ್ತೆ. ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ ಆ ತಾಯಿನ ನೋಡ್ತಿದ್ರೆ. ಆ ತಾಯಿಗೆ ಇದೇ ಇಷ್ಟ, ನನ್ನ ಮಕ್ಕಳು ಬಂದು ನೆಮ್ಮದಿಯಾಗಿ ಹೋಗಬೇಕು ಅಂತ. ಪ್ರಸಾದನ ನಾವು ಕೊಟ್ಟ ಮೇಲೆ ಅಲ್ಲಿ ನೈವೇದ್ಯ ಮಾಡಿ ವಾಪಸ್ ಕೊಡ್ತಾರೆ. ನಾವು ಪ್ರಸಾದ ಥರ ಫ್ಯಾಮ್ಲಿಯರೆಲ್ಲ ಕೂತು ತಿಂತೀವಿ. ಇದಾದಮೇಲೆ ನಿಂಬೆಹಣ್ಣು ಕೊಡ್ತಾರೆ. ಅದನ್ನು ಮನೆ ಮುಂದೆ ಕಟ್ಟೋದ್ರಿಂದ ನೆಗೆಟಿವಿಟಿ ಮನೆಗೆ ಬರಲ್ಲ ಅಂತ. ಮತ್ತು ಇಲ್ಲಿನ ಕುಂಕುಮ ಸಮೇತ ಅಷ್ಟೇ ಪಾಸಿಟಿವಿಟಿ ಕೊಡುತ್ತೆ. ದಿನ ಬೆಳಗ್ಗೆ ಹಚ್ಕೊಂಡ್ರೆ ಚೌಡೇಶ್ವರಿ ಅಮ್ಮ ಅಂದರೆ ನಮ್ಮ ಹಿಂದೆನೇ ಇರ್ತಾಳೆ ಅನ್ನೋ ಥರ ಫೀಲಿಂಗ್. ನೀವು ಕೂಡ ಈ ಥರ ಫ್ಯಾಮ್ಲೀಸ್ ಜೊತೆ ಬಂದು ಎಂಜಾಯ್ ಮಾಡಿ ದೇವ್ರನ್ನ ನೋಡಿ ಖಂಡಿತ ನಿಮ್ಮ ಮನಸ್ಸಲ್ಲಿ ಏನೇನು ಇಚ್ಛೆ ಇದೆಯೋ ಈ ಚೌಡೇಶ್ವರಿ ಅಮ್ಮ ನೆರವೇರಿಸ್ತಾಳೆ. ಈ ಥರ ವೀಡಿಯೋಸ್ಗೆ ನನ್ನ ಪೇಜ್ ಫಾಲೋ